ಪೊಲೀಸರ ಭರ್ಜರಿ ಕಾರ್ಯಾಚರಣೆಯಿಂದ ಬಡ್ಡಿ ಬಕಾಸುರನನ್ನ ಅಂಧರ್ ಮಾಡಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಬಂಗಾರ, ನಗದು, ಕಾಗದ ಪತ್ರಗಳನ್ನು ವಶಪಡಿಸಿಕೊಂಡಿರುವಂತಹ ಘಟನೆ ಗದಗ್ನಲ್ಲಿ ನಡೆದಿದೆ. ಅಕ್ರಮ ಹಣಕಾಸು ವ್ಯವಹಾರ, ದುಬಾರಿ ಬಡ್ಡಿ ವಸೂಲಿ ಹಾಗೂ ಸಾಲಗಾರರಿಗೆ ಬೆದರಿಕೆ ಹಾಕುತ್ತಿರುವ ಕುರಿತು ದೊರೆತಂತ ಖಚಿತ ಮಾಹಿತಿಯ ಮೇರೆಗೆ ಗದಗ ಪೊಲೀಸರು ನಡೆಸಿದ ಕಾರ್ಯಾಚರಣೆಯಲ್ಲಿ ಅಪಾರ ಪ್ರಮಾಣದ ದಾಖಲೆಗಳು, ಚಿನ್ನ ಹಾಗೂ ನಗದಿ ಜಪ್ತಿಯಾಗಿದೆ. ಗದಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾದಂಥ ರೋಹನ್ ಜಗದೀಶ್ ಅವರ ಮಾರ್ಗದರ್ಶನದಲ್ಲಿ 6 ವಿಶೇಷ ತಂಡಗಳನ್ನು ರಚಿಸಿ ಆರೋಪಿ ಮನೋಹರ ಕಟ್ಟಿ ಮನೆಗೆ ಸೇರಿದ ಮನೆ ಹಾಗೂ ಕಚೇರಿಗಳ ಮೇಲೆ ಏಕಕಾಲದಲ್ಲಿ 6 ಕಡೆ ದಾಳಿ ನಡೆಸಲಾಗಿದೆ. ನಾವು ಗದಗ ಜಿಲ್ಲೆಯಲ್ಲಿ ಒಂದು ವಿಶೇಷ ಕಾರ್ಯಾಚರಣೆಯನ್ನು ನಡೆಸಿದ್ದೀವಿ. ಭಾಳಷ್ಟು ದಿನಗಳಿಂದ ನಾವು ಬಾತ್ಮೀದಾರರ ಮಾಹಿತಿ ಮೇರೆಗೆ ಮತ್ತು ನಮ್ಮ ಲೋಕಲ್ ಇಂಟೆಲಿಜೆನ್ಸ್ ಸೋರ್ಸಸ್ ಮೇರೆಗೆ ಒಂದು ಕಾರ್ಯಾಚರಣೆ ಮಾಡಬೇಕು ಅಂತ ಹೇಳಿ ಭಾಳಷ್ಟು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತಿದ್ವಿ. ಹಣನ ಸಾಲದ ರೂಪದಲ್ಲಿ ನೀಡ್ತಾರೆ ಮತ್ತು ಅದನ್ನು ಮತ್ತೆ ಹಿಂಪಡಿಬೇಕು ಅಂತ ಹೇಳಿ ಯಾರು ಜನರಿಗೆ ತೊಂದರೆ ಕೊಡ್ತಾರೆ ಅಥವಾ ಮನಿ ಲೆಂಡಿಂಗ್ ಮಾಡ್ತಾರೆ ಅವ್ರ ಬಗ್ಗೆ ಇನ್ಫಾರ್ಮೇಷನ್ನ ಸಂಗ್ರಹಣ ಮಾಡೋದ್ರಲ್ಲಿ ಬೆಟಗಿರಿ ಭಾಗದಲ್ಲಿ ಒಬ್ಬ ಮನೋಹರ್ ಕಟ್ಟಿಮನಿ ಅಂತ ಹೇಳಿ ಈ ಬಡ್ಡಿಗೆ ಹಣವನ್ನು ನೀಡ್ತಿದ್ದ. ಮತ್ತು ಜನರಿಗೆ ಈ ಖಾಲಿ ಬಾಂಡ್ಸ್ ಆಗಿರಲಿ ಅಥವಾ ಅವ್ರದ್ದು ಚೆಕ್ಸ್ ಆಗಿರಲಿ ಅಥವಾ ಏನೋ ಒಂದು ಪ್ರಾಮಿಸರಿ ನೋಟ್ಸ್ ಆಗಿರಲಿ ಇಂಥದನ್ನು ಅವನು ತನ್ನ ಹತ್ರ ಇಟ್ಕೊಂಡು ಹಣನ ಪಾವತಿ ಮಾಡ್ತಿದ್ದ ಮತ್ತು ಇಂಟ್ರೆಸ್ಟ್ ಕೂಡ ಭಾಳಷ್ಟು ಚಾರ್ಜ್ ಮಾಡ್ತಿದ್ದ. ಮತ್ತು ಅವನ ಹತ್ರ ಯಾವುದು ಅಧಿಕೃತ ದಾಖಲಾತಿ ಇಲ್ಲದೆ ಈ ರೀತಿ ಜನರಿಗೆ ಕಷ್ಟ ಉಂಟು ಮಾಡ್ತಿದ್ದ ಅಂತ ಹೇಳಿ ನಮ್ಮ ಲೋಕಲ್ ಇಂಟೆಲಿಜೆನ್ಸ್ ಸೋರ್ಸಸ್ಸು ಮತ್ತು ಬಾತ್ಮೀದಾರ ಮಾಹಿತಿಯಿಂದ ನಮಗೆ ಗೊತ್ತಾಯಿತು. ಮಾಡಿದ್ವಿ 6 ತಂಡನ ರಚನೆ ಮಾಡಿ ಬೆಳಗ್ಗೆ ಸುಮಾರು 5 ರಿಂದ 8 ಗಂಟೆಯಿಂದನೇ